ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಅಂದರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಬ್ಲೂ ಪ್ರಿಂಟ್ ಇದೆಯಲ್ಲ, ಆ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿಬಿಟ್ಟು ಈ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗಿದ್ದೇನೆ. ಹಾಗಿದ್ರೆ ಬಹು ಆಯ್ಕೆಯ ಪ್ರಶ್ನೋತ್ತರ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಇಲ್ಲಿ ನೋಡ್ತಾ ಹೋಗೋಣ. ನಾನು ಕೇವಲ ಉತ್ತರಗಳನ್ನು ಮಾತ್ರ ಕ್ವಶನ್ ಓದ್ಬಿಟ್ಟು ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಎ ಪ್ರತಿಪಾದನೆ, ಭಾರತದ ಉತ್ತರ ಭಾಗವನ್ನು ಆರ್ಯವರ್ತ ಎಂದು ಕರೆಯಲಾಗಿದೆ. ಹಾಗೆ ಬಿಯನ್ನು ಕೊಟ್ಟಿದ್ದಾರೆ, ಕಾರಣ ಏನು ಅಂತ ಇದೆ. ಇದು ಆರ್ಯರ ನೆಲೆಯಾಗಿದ್ದರಿಂದ ಆರ್ಯವರ್ತ ಎಂದು ಕರೆಯಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಸಿ, ಎ ಮತ್ತು ಬಿಗಳೆರಡೂ ಸರಿಯಾಗಿವೆ ಮತ್ತು ಬಿಯು ಎನ ಸರಿಯಾದ ವಿವರಣೆಯಾಗಿದೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿದೆ. ಹಾಗೆ ಮುಂದಿನದನ್ನು ನೋಡೋಣ. ಅರಬ್ ಪ್ರವಾಸಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಅರಬ್ ಪ್ರವಾಸಿ ಸುಲೈಮಾನ್ ಅನ್ನುವಂತಹವರು ಅಮೋಘ ವರ್ಷನ ಆಸ್ಥಾನಕ್ಕೆ ಆತ ಭೇಟಿಯನ್ನು ನೀಡಿರ್ತಾನೆ. ಹಾಗೆ ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ದೆಹಲಿಯಲ್ಲಿ ಕಂಡುಬರುವುದಿಲ್ಲ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಜಾಮಾ ಮಸೀದಿ. 4ನೇದು, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಇದೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು ಅಂತ ಅಂದರೆ ಬಸವೇಶ್ವರರು. ಹಾಗೆ ಮುಂದಿನದು, ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದಂಥವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಶಾಂತಕವಿ ಅನ್ನುವಂತಹವರು. ಹಾಗೆ ಮುಂದಿನದು, ಈ ಸ್ಥಳವನ್ನು ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ. ಸರಿಯಾದಂತಹ ಉತ್ತರ ಮೊಹೆಂಜೊದಾರೋ. ಹಾಗೆ ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷನ ವರ್ಷ ಹಾರಿ ಹೋಯಿತು ಎಂದು ಉಲ್ಲೇಖಿಸುತ್ತದೆ? ಅದು ಐಹೊಳೆಯ ಶಾಸನ. ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಶಿವಾಜಿ ಮತ್ತು ಜೈಸಿಂಗ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ ಅಂತ ಕೇಳಿದರೆ ಅದು ಕಾನ್ಸೂರ್ ಮತ್ತು ನಾನಾ ಸಾಹೇಬ್ ಅನ್ನುವಂತಹವರು. ರಾಜ್ಯ ಪುನರ್ವಿಂಗಡಣೆ ಸಮಿತಿಯ ಚೇರ್ಮನ್ ರವರು ಯಾರು ಅಂತ ಇದೆ. ಅದು ಫಜಲ್ ಅಲಿಯವರು. ಕೆಳಗಿನವರುಗಳಲ್ಲಿ ಯಾರು ಭಾರತದ ಮೇಲೆ ದಾಳಿ ಮಾಡಿದವರಲ್ಲ ಅಂತ ಇದೆ. ಉತ್ತರ ಸಿ, ರೋಮನ್ನರು. ಗುಪ್ತ ಶಕೆ ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥದ್ದು ಉತ್ತರ ಸಾಶ 320ರಲ್ಲಿ. ಶಿವಾಜಿ ಮತ್ತು ಜೈಸಿಂಗ್ ರವರ ನಡುವೆ ಆದ ಒಪ್ಪಂದ ಯಾವುದು ಅಂತ ಇದೆ. ಅದು ಪುರಂದರ ಒಪ್ಪಂದ. ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು ಅಂದರೆ ಅದು ಪುಲಿಕಾಟ್ ಅನ್ನುವಂಥದ್ದು. ಮಧ್ಯವರ್ತಿಗಳಿಲ್ಲದೆ 50% ಕಂದಾಯವನ್ನು ರೈತರು ಸರ್ಕಾರಕ್ಕೆ ಪಾವತಿ ಮಾಡುವಂತಹ ಪದ್ಧತಿ ಯಾವುದು ಅಂದರೆ ಅದು ರೈತಬಾರಿ ಪದ್ಧತಿಯಾಗಿದೆ. ಇಷ್ಟು ನಿಮ್ಮ ಪ್ರಿಪ್ರೇಟರಿ ಅಥವಾ ಆ್ಯನ್ಯುವಲ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇನ್ನಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು.